ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಹೊಸ ವಿಡಿಯೋ ನಿಮ್ಮ ಮುಂದೆ ತೊಗೊಂಬಂದೇನಂತ. ನಾನು ಡಿಮಾರ್ಟ್ಗೆ ಹೋಗಿದ್ದೆ. ಇಲ್ಲೇ ನಮ್ಮ ನಿಜಾಮಾಬಾದ್ನಾಗ ಹೊಸ ಡಿಮಾರ್ಟ್ ಆಗೈತೆ, ಲಾಸ್ಟ್ ಮಂತ್ ಓಪನಿಂಗ್ ಆಗೈತಿ. ನಾನು ಲಾಸ್ಟ್ ಟೈಮ್ ಹೋಗಿದ್ದೆ, ಬಟ್ ಹಂಗೆ ಜಸ್ಟ್ ನೋಡಕ್ಕೆ ಹೋಗಿದ್ದೆ. ಭಾಳ ಅಂದ್ರೆ ಭಾಳ ರಶ್ ಇತ್ತು. ಸೊ ಅವಾಗ ಏನು ತೊಗೊಂಡಿದ್ದಿಲ್ಲ. ಈಗ ಮೊನ್ನೆ ಗ್ರಾಸರಿ ಬೇಕಾಗಿತ್ತು ಅಂತೇಳಿ ಹೋಗಿ ನೋಡಿ ಬರೋಣ ಅಂತ ಶಾಪಿಂಗ್ ಹೋಗಿದ್ದೆ ಡಿಮಾರ್ಟಿಗೆ. ಸೊ ನಾ ಏನೇನು ತೊಗೊಂಡೇನಿ, ನಾ ಏನೇನು ಗ್ರಾಸರಿ ಶಾಪಿಂಗ್ ಮಾಡೇನಂತ ಈ ವಿಡಿಯೋದೊಳಗೆ ನಾನು ನಿಮ್ಗೆ ತೋರಿಸ್ತೇನಂತ. ನಾನು ಹೋದಾಗ ರಶ್ ಅಷ್ಟು ಜಾಸ್ತಿ ಇದ್ದಿದ್ದಿಲ್ಲ, ನಾರ್ಮಲಿ ಇತ್ತು. ಒಳಗಡೆ ಮೊಬೈಲ್ ಫೋನ್ ಫೋಟೋಶೂಟ್ ವಿಡಿಯೋ ಅಲಾವ್ ಇಲ್ಲ ಅಂತಂದ್ರು. ಆದರೂ ನಾನು ಒಂದೆರಡು ಕ್ಲಿಪ್ಸ್ ತೊಗೊಂಡೇನಿ. ಸೊ ಇಲ್ಲಿ ನೋಡ್ಬೋದು, ರಶ್ ಅಷ್ಟೇನು ಜಾಸ್ತಿ ಇದ್ದಿದ್ದಿಲ್ಲ. ಮತ್ತು ಪ್ಲಾಸ್ಟಿಕ್ ಕಂಟೈನರ್ಸ್, ಈ ಥರ ವಾಟ್ರ್ ಬಾಟ್ಲ್ ಅವೆಲ್ಲ ಕಲೆಕ್ಷನ್ ಭಾಳ ಚಲೋ ಇದ್ವು. ಬಟ್ ಪ್ಲಾಸ್ಟಿಕ್ ಅಂತೂ ನಾನು ಅವಾಯ್ಡ್ ಮಾಡಂತೇನೆ, ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂಥೇಳಿ. ಬಟ್ ಈ ಥರ ಸ್ಟೋರೇಜ್ ಕಂಟೈನರ್ಸ್ ಅವೆಲ್ಲ ಭಾಳ ವೆರೈಟೀಸ್ ಇದ್ವು ಮತ್ತು ರೀಸ್ನೇಬಲ್ ರೇಟ್ ಇದ್ವು. ಬಟ್ ನಾನೇನು ತೊಗೊಂಡಿಲ್ಲ ಕಂಟೈನರ್ಸ್. ಸೊ ನೋಡ್ಬೋದು, ಮಾರ್ನಿಂಗ್ ಟೈಮ್ 11 o'clock ಈ ಥರ ವೀಕ್ ಡೇಸ್ನಾಗ ಹೋದ್ರಂದ್ರೆ ನೀವು ಈಸಿಯಾಗಿ ಶಾಪಿಂಗ್ ಮಾಡ್ಬೋದು ಮತ್ತು ಆರಾಮ್ಸೆ ನಮಗೆ ಏನು ಬೇಕೆಲ್ಲ ತೊಗೊಳ್ಬೋದು ಮತ್ತು ಬಿಲ್ಲಿಂಗು ಜಲ್ದಿ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೇಕಾ, ಡಿಮಾರ್ಟ್ ಹೊಸದಾಗೈತೆ ಮತ್ತು ಊರೊಳಗಡೆ ಅಂದಮೇಲೆ ಫುಲ್ ರಶ್ ಇರುತ್ತೆ. ಅವಾಗ ಏನು ತೊಗೊಳಕ್ಕಾಗಿದ್ದಿಲ್ಲ, ರಶ್ ನೋಡಿ ವಾಪಸ್ ಹೊಳ ಬಂದಿದ್ದೆ. ಸೊ ಮೊನ್ನೆ ಮಾರ್ನಿಂಗ್ ಟೈಮಿಗೆ ಹೋಗಿದ್ದೆ. ವೀಕ್ ಡೇಸ್ನಾಗ ಅದು ಮಾರ್ನಿಂಗ್ ಹೋದರೆ ಸ್ವಲ್ಪ ರಶ್ ಕಮ್ಮಿ ಇರ್ತೈತಿ. ಈ ವೀಕೆಂಡ್ನಾಗಂತೂ ಫುಲ್ ಅಂದ್ರೆ ಫುಲ್ ರಶ್ ಇರ್ತೈತಿ. ಸೊ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೇನೆಂದ್ರೆ, ವೀಕ್ ಡೇಸ್ದಾಗ ಮಾರ್ನಿಂಗ್ 10:30, 11ಗೆ ಹೋದ್ರಂದ್ರೆ ಸ್ವಲ್ಪ ರಶ್ ಕಮ್ಮಿ ಇರ್ತೈತಿ. ನೀವು ಅವಾಗ ಆರಾಮ್ಸೆ ನಿಮ್ಗೆ ಏನು ಬೇಕೆಲ್ಲ ನೀವು ತೊಗೋಬೋದು. ಸೊ ನಾನು ಏನೇನು ತೊಗೊಂಡೆ ಅಂತ ಈ ವಿಡಿಯೋದೊಳಗಡೆ ನಿಮಗೆ ತೋರಿಸ್ತೇನೆ ಅಂತ, ಓಕೆನಾ? ಪ್ಲೀಸ್ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋಗೆ ಲೈಕ್ ಮಾಡಿರಿ. ಫಸ್ಟಿಗೆ ಇದು ಮೈಸೂರು ಸ್ಯಾಂಡಲ್ ಸೋಪ್. ಇದು ಪ್ಯಾಕ್ ಆಫ್ 3 ಇರುತ್ತೆ. ನಾನು ಯಾವಾಗಿಂದನೂ ಇದೇ ಯೂಸ್ ಮಾಡ್ತೀನಿ. ಸೊ ಇದು ಬೆಸ್ಟ್ ಸೋಪ್. ಸೊ ಇದು ಮೈಸೂರು ಸ್ಯಾಂಡಲ್ ಸೋಪ್ ತೊಗೊಂಡೆ. ನೆಕ್ಸ್ಟ್ ಇದು ಥ್ರೆಪ್ಟಿನ್ ಬಿಸ್ಕಿಟ್. ಇದು ಯಾವಾಗಾದರೂ ಟ್ರಾವೆಲಿಂಗ್ ಹೋದಾಗ ನಾನು ಮಗುಗೆ ತೊಗೊಂಡು ಹೋಗ್ತೇನೆ, ಕ್ಯಾರಿ ಮಾಡ್ತೀನಿ. ಸೊ ಟ್ರಾವೆಲಿಂಗ್ ಅದು ಮಾಡ್ಬೇಕಂದ್ರೆ ಸೊ ಇದು ಬಿಸ್ಕಿಟ್ ಪ್ಯಾಕೆಟ್ ಬಿಸ್ಕಿಟ್ ಬಾಕ್ಸ್ ಅವನಿಗೋಸ್ಕರ. ಆಮೇಲೆ ಇದು ಎಳ್ಳು, ಬಿಳಿ ಎಳ್ಳು ಅಂತಾರಲ್ಲ, ಬಿಳಿ ಎಳ್ಳು. ನೆಕ್ಸ್ಟು ಇದು ಡಾಬರ್ ರೆಡ್ ಪೇಸ್ಟು. ಇವಾಗ ಸೋಪ್ ತೊಗೊಂಡೇನಿ, ಪತಂಜಲಿ ಪಾತ್ರೆ ತೊಳೆಯೋ ಸೋಪ್. ಇವು ನಮ್ಮ ಕೆಲಸದೊಳ ಇದೇ ಸೋಪ್ ಯೂಸ್ ಮಾಡ್ತಾಳೆ. ಇದೇ ಬೇಕಂತ ಇದೇ ತರಿಸ್ಕೋತಾ ಇದೇ ಸೋಪ್. ಸೊ ಲಾಸ್ಟ್ ಟೈಮ್ ತೊಗೊಂಡಿದ್ವು ಒಂದೆರಡು ಇದ್ವು, ಅದಕ್ಕೆ ಮತ್ತೆ ಒಂದೆರಡು ತೊಗೊಂಡೇನಿ ಇರಲಿ ಅಂತ. ಆಮೇಲೆ ನನ್ನ ಹತ್ರ ಇರೋ ಚಾಪಿಂಗ್ ಬೋರ್ಡ್ ಮೊನ್ನೆ ಕಟ್ಟಾಯಿತು. ಸೊ ಅದಕ್ಕೆ ಹೊಸ ತೊಗೊಳೋಣಂತೆ, ಚೆನ್ನಾಗಿತ್ತು ಕ್ವಾಲಿಟಿನೂ. ಸೊ ತೊಗೊಂಡೇನಿ. ಇದಕ್ಕೆ 229 rupees. ಸೊ ಇದೊಂದು ತೊಗೊಂಡೇನಿ. ಇದು ರಿಯಲ್ 260 rupees ಐತಿ. ಇದು ಡಿಮಾರ್ಟ್ನಾಗ ಆಫರ್ 229 rupees. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಂಡಕ್ಕಿ ಚುರ್ಮರಿ. ಇಲ್ಲೆಲ್ಲ ಲಾಸ್ಟ್ ಟೈಮ್ ರಿಲಯನ್ಸ್ದಾಗೆಲ್ಲ ತೊಗೋತಿದ್ವಲ್ಲ, ಅವಾಗ ಬೆಳಗಾಂ ಚುಮ್ಮರಿನ ಇರ್ತಿತ್ತು. ನಂಗೆ ಗಿರ್ಮಿಟ್ ಮಾಡೋಕ್ಕದು ಚುಮ್ಮರಿ ಸಿಗ್ತಿದ್ದಿಲ್ಲ ಆ್ಯಕ್ಚುಲಿ. ಸೊ ಡಿಮಾರ್ಟ್ ಆದಾಗಿಂದ ಅಲ್ಲೇ ಇದು ಸಿಗುತ್ತಾ. ಸೊ ಅದಕ್ಕೆ ತೊಗೊಂಬಂದೇನಿ. ಲಾಸ್ಟ್ ಟೈಮು ಒಂದು ತೊಗೊಂಬಂದಿದ್ದೆ, ಖಾಲಿ ಆಗಿತ್ತು. ಇವಾಗ ಇದೊಂದು ತೊಗೊಂಬಂದೇನಿ. ಆಮೇಲೆ ಇದು ಮಖಾನ. ಸೊ ಇದು ಮಖಾನ ಅದು ಒಂದು ತೊಗೊಂಡೇನಿ. ಆಮೇಲೆ ಶುಗರ್ 2 kg ತೊಗೊಂಡೇನಿ. ಆಮೇಲೆ ಡ್ರೈ ಫ್ರೂಟ್ಸ್ ಬಾದಾಮ. ಸೊ ಬಾದಾಮ್, ಸಾಲ್ಟು, ಇದು ಸಾಲ್ಟು. ಆಮೇಲೆ ಒಂದು ಮ್ಯಾಗಿ ಪ್ಯಾಕೆಟ್ ಅವಾಗ ಬೋರ್ ಆದಾಗ ಮಾಡ್ಕೊಳ್ಳಿಕ್ಕೆ. ಆಮೇಲೆ ಡೇಟ್ಸ್, ಲೈನ್ ಡೇಟ್ಸು. ಆಮೇಲೆ ಒಂದು ಶೇಂಗಾ ಪ್ಯಾಕೆಟು. ನನ್ನ ಹತ್ರ ಒಂದು ಐತಿ, ಸೊ ಇರಲಿ ಅಂಥೇಳಿ ಒಂದು ತೊಗೊಂಡೇನಿ. ಆಮೇಲೆ ಇದು ಉದ್ದಿನಬೇಳೆ ಪ್ಯಾಕೆಟು 1 kg. ಆಮೇಲೆ ಇದು ವ್ಯಾನಿಷ್, ವೈಟ್ ಬಟ್ಟೆ ವಾಶ್ ಮಾಡುವಾಗ ಇದು ಸ್ವಲ್ಪ ಹಾಕಿದ. ವೈಟ್ ಬಟ್ಟೆ ಚೆನ್ನಾಗಿರ್ತಾವೆ. ಸೊ ವ್ಯಾನಿಷ್. ಇದು ಪಾಂಡ್ಸ್ ಹೈಡ್ರಾ ಮಿರಾಕಲ್ ಜೆಲ್ಲು. ಇದಂತೂ ನನ್ನ ಫೇವ್ರೇಟ್ ಅಂದ್ರೆ ಫೇವ್ರೇಟ್. ನಾನು 1 yearದಿಂದ ಯೂಸ್ ಮಾಡತ್ತೇನೆ. ಇದು ಇಲ್ಲಿ ವಾಟರ್ ಸರಿ ಇಲ್ಲ. ಸೊ ಮತ್ತು ಇದು ಸ್ಕಿನ್ ಕೂಡ ಎಷ್ಟು ಸ್ಮೂತ್ ಅಂದರೆ ಸ್ಮೂತ್ ಆಗುತ್ತೆ. ಲೈಟ್ ಅನಿಸ್ತೈತಿ ಇದು ಸ್ಕಿನ್ನ, ಕಾಲಿಗೆ ಮತ್ತು ಹ್ಯಾಂಡ್ಸ್ ಎಲ್ಲ
ಹಚ್ಕೋತೇನಲ್ಲ ಮತ್ತು ಫೇಸ್ಗೂ ಹಚ್ಕೋತೇನೆ. ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಇದು, ನನ್ನ ಫೇವ್ರೇಟ್ ಇದು. ಇದನ್ನ ಯೂಸ್ ಮಾಡೋದು ಭಾಳ ದಿವಸ ಆಯ್ತು. ಸೊ ಹೈಲಿ ರೆಕಮೆಂಡ್. ಇದು ಭಾಳ ಚೆನ್ನಾಗೈತಿ, ನೀವು ಕೂಡ ಯೂಸ್ ಮಾಡ್ಬೋದು. ಇದು ಬಿಸ್ಕಿಟ್ ಪ್ಯಾಕೆಟ್ ಒಂದು. ಇದು ಕಿನ್ವಾ. ಸೊ ಅವಾಗವಾಗ ಇದ್ರಲ್ಲೇ ಕಿಚಡಿ ಮಾಡ್ತಿರ್ತೇನೆ ಮನೆ ಒಳಗಡೆ. ಆನ್ಲೈನಾಗ ತರಿಸ್ತಿದ್ದೆ, ಬಟ್ ಇದು ನಿನ್ನೆ ಅಲ್ಲಿ ಸಿಕ್ತು, ತೊಗೊಂಡೇನಿ. ಎವ್ರಿ ಟೈಮ್ ಆನ್ಲೈನ್ದಾಗ ತರಿಸ್ತಿದ್ದೆ ಇದು. ಆಮೇಲೆ ರುದ್ರು ಇದೊಂದು ಸ್ಪೆಕ್ಸ್ ತೊಗೊಂಡು ನಾನು ನೋಡಿ ಇಟ್ಕೊಳ್ಳಿ. ಇದು ಬರೀ ಜಸ್ಟ್ 99 ರುಪೀಸ್. ಸೊ ನನಗೆ ಬೇಕಿದೆ ಅಂಥೇಳಿ ತೊಗೊಂಡಾನು. ಆಮೇಲೆ ಇದು ಟೀ ಪೌಡರ್, ರೆಡ್ ಲೇಬಲ್ ಟೀ ಪೌಡರ್. ಇದು ರಾಗಿ. ಸೊ ರಾಗಿ ದೋಸೆ ಅದು ಮಾಡ್ಲಿಕ್ಕೆ ಬೇಕಂತ ರಾಗಿ ತೊಗೊಂಡೇನಿ. ಇದು ಪಲಾವ್ ರೈಸ್ ಬಾಸುಮತಿ. ಭಾಳ ಬಾಸುಮತಿ ರೈಸ್ ಮಾಡೋದಿಲ್ಲ ನಾನು, ಯಾವಾಗಾದರೂ ಮಾಡಿದಾಗ ಸ್ಪೆಷಲ್ ಆಗಿ ಅವಾಗ ಯೂಸ್ ಮಾಡ್ಬೋದು ಅಂತ ನಾನು ತೊಗೊಂಡೇನಿ. ಭಾಳ ಯೂಸ್ ಮಾಡೋದಿಲ್ಲ, ಕಡಿಮೆ ಯೂಸ್ ಮಾಡೋದು. ಇದು ಉದ್ದಿನ ಬ್ಯಾಳಿ. ಆಮೇಲೆ ಇದು ಸೋಂಪು, ಅಡುಗೆ ಹಾಕಿ ಕುಕ್ಕಿಂಗಿಗೆ ಯೂಸ್ ಮಾಡ್ಲಿಕ್ಕೆ ತೊಗೊಂಡೇನಿ ಸೋಂಪು. ಇದು ಕಡಲೆಬೇಳೆ. ಈ ಸಣ್ಣ ಪಾಪ್ಕಾರ್ನ ನನ್ನ ಮಗ ಬೇಕಂತ ತೊಗೊಂಡಾನ. ಒಂದು ಇದು ಹೇರ್ ಬ್ಯಾಂಡ್ಸ್ ತೊಗೊಂಡೇನಿ, ಚೆನ್ನಾಗಿದ್ವಿವ ತೊಗೊಂಡೇನಿ. ಆಮೇಲೆ ಒಂದು ಪಾಪಡ್ ಪ್ಯಾಕೆಟು. ಆಮೇಲೆ ಒಂದು ಮೆಂತೆ ಪ್ಯಾಕೆಟ್ ಇದು ಲೈಸಾಲ್. ಆಮೇಲೆ ಇದು ಮಿಸ್ಟರ್ ಮಸಲ್ಸ್ ಕಿಚನ್ ಕ್ಲೀನಿಂಗಿಗೆ ಇದೊಂದು ತೊಗೊಂಡೇನಿ. ಆಮೇಲೆ ರುದ್ರು ಇದೊಂದು ಬಾಲ್ ತೊಗೊಂಡಾನು. ಸೊ ಇದು ಬಾಲ್ ನನಗೂ ನೋಡೋಕೆ ಭಾಳ ಕ್ಯೂಟ್ ಅನ್ನಿಸ್ತು. ಸೊ ಇದು ತೊಗೊಂಡಾನು, ಮನೆಯೊಳಗೆ ಆಟಾಡೋಕೆ ಚಲೋ ಅನ್ನಿಸ್ತೈತಿ. ಆಮೇಲೆ ಇದೊಂದು ಮ್ಯಾಗ್ನಿಫೈರ್ ತೊಗೊಂಡಾನ, ಆಲ್ರೆಡಿ ಓಪನ್ ಮಾಡ್ಯಾನ, ಬಂದ್ಕೊಳ್ಳೇನ ಓಪನ್ ಮಾಡ್ಯಾನ. ಅಲ್ಲೇ ಬಿಲ್ ಕೌಂಟರ್ ಹತ್ರ ಇತ್ತು. ಸೊ ಬೇಕಂತಂದ್ರೆ ಕೊಡಿಸ್ಕೊಂಡಾನು. ಇದೊಂದು ಲಾಸ್ಟಿಗೆ ಇದೊಂದು ಸರ್ಫ್ ಎಕ್ಸೆಲ್ ಲಿಕ್ವಿಡ್. ಸೊ ಇದು ಇನ್ನೂ ಯೂಸ್ ಮಾಡೋಕೆ ಭಾಳ ದಿವಸ ಆಯ್ತು. ನಾನು ಇದು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಸೊ ಇದು ಲಾಸ್ಟ್ ಟೈಮ್ ನಾನು ಆನ್ಲೈನ್ದಾಗ ತರಿಸಿದ್ದೆ, ಬಟ್ ಇವಾಗ ಅರ್ಜೆಂಟ್ ಬೇಕಾಗಿತ್ತಂತೆ ಅಲ್ಲಿ ತೊಗೊಂಬಂದೆ. ಸೊ ನೋಡಿದ್ರಲ್ಲ, ಇದಿಷ್ಟು ನಾನು ನಿನ್ನೆ ಡಿಮಾರ್ಟಿಗೆ ಹೋದಾಗ ತೊಗೊಂಬಂದಿದ್ದು ಐಟಮ್ಸ್ ಮನೆಗೋಸ್ಕರ. ಸೊ ನಾನು ಆವಾಗಲೇ ಹೇಳಿದಾಗ ವೀಕ್ ಡೇಸ್ನಾಗ ಮಾರ್ನಿಂಗ್ ಟೈಮ್ ಹೋದ್ರೆ ಸ್ವಲ್ಪ ರಶ್ ಕಡಿಮೆ ಇರ್ತೈತಿ. ಸೊ ನೀವು ಅವಾಗ ಹೋಗ್ಬೋದು, ಆರಾಮ್ಸೆ ಶಾಪಿಂಗ್ ಮಾಡ್ಬೋದು. ಸೊ ನಾನು ಇಲ್ಲಿಗೆ ನಂದು ವಿಡಿಯೋ ಎಂಡ್ ಮಾಡ್ತೇನಂತ. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನನ್ನ ವಿಡಿಯೋ ನಿಮ್ಗೆ ಫಸ್ಟ್ ಬರುತ್ತೆ, ನೀವು ಫಸ್ಟ್ ನೋಡ್ಬೋದು. ಸೊ ಅಲ್ಲಿವರೆಗೂ ಬಾಯ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ, ಅಲ್ಲಿವರೆಗೂ ಬಾಯ್.